ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಇದು ವಿಡಿಯೋ ಬಂದು ನಮ್ಮ ಮನೆ ದೇವರು ಇರೋದು ತಮಿಳ್ನಾಡಲ್ಲಿ ತಿರುವಣ್ಣಾಮಲೈ ಡಿಸ್ಟ್ರಿಕ್ಟಲ್ಲಿ. ಆಮೇಲೆ ತಾಲೂಕು ಯಾವುದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮೂರ ಹೆಸರು ಕಡ್ಲಾಡಿ ಅಂತಾರೆ. ಇಲ್ಲಿಂದ ನಮ್ಮೂರಿಂದ ಕಾರಲ್ಲಿ ಜರ್ನಿ ಮಾಡಿದ್ರೇ 6 ಅವರ್ಸ್ ಆಗುತ್ತೆ. ಬಸ್ಸಲ್ಲಿ ಹೋಗಬೇಕು ಅಂದರೆ 10 ಅವರ್ಸ್ ಆದರೂ ಬೇಕಾಗತ್ತೆ. ನಾವಿವತ್ತು ಕಾರಲ್ಲಿ ಹೊರಟಿದ್ವಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಬೇಡಿಕೊಂಡು ಆಮೇಲೆ ರೆಡಿಯಾಗಿ ಹೊರಟ್ವಿ ಫ್ರೆಂಡ್ಸ್ ನಮ್ಮ ಮನೆ ದೇವ್ರಿಗೆ. ಇಲ್ಲಿ ನಾನು ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಮನೆ ದೇವರಿಗೆ ಹೊರಡಬೇಕು ಅಲ್ವಾ, ಅದಕ್ಕೆ ಎಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ನನ್ನ ಮಗ 3ನೇ ಮಗ ಹಾಯ್ ಹೇಳ್ತಿದ್ದಾನೆ ಫ್ರೆಂಡ್ಸ್. ನಾವು ಮನೆ ಬಿಡೋ ಅಷ್ಟೊತ್ತಿಗೆ 6 o'clock ಆಗಿತ್ತು. ನಾವು 3 o'clock ಗೆದ್ದರು ನಾವೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ 6 ಆಗಿಬಿಟ್ಟಿತ್ತು. 6 o'clockಗೆ ಕಾರ್ಗೆಲ್ಲ ಪೂಜೆ ಮಾಡಿ ಎಲ್ಲ ಚಕ್ರಕ್ಕೆ ನಿಂಬೆಹಣ್ಣಿಟ್ಟು ಕರ್ಪೂರ ಅಣಿಸಿ ಬೇಡ್ಕೊಂಡು ದೇವ್ರಿಗೆ ಹೊರಟ್ವಿ ಫ್ರೆಂಡ್ಸ್. ನಾವು ಹೋಗಿದ್ದು ರೂಟ್ ಬಂದು ಬೆಂಗಳೂರು ಟೌನಿಂದ ಹೋಗಲಿಲ್ಲ. ನಾವು ಹೋಗಿದ್ದು ಈ ಸೈಡು ಕೋಲಾರ KGF ಆಮೇಲೆ ಮುಳುಬಾಗ್ಲು ಈ ಸೈಡಿಂದ ಹೋಗಿದ್ದು. ಟೌನ್ ಒಳಗಡೆ ಸಿಟಿಯಿಂದ ಹೋದರೆ ತುಂಬ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ. ಸಂಡೇ ಬೇರೆ ರಶ್ ಇರುತ್ತೆ ಅಂತೇಳಿ ನಾವು ಈ ಸೈಡಿಂದ ಹೋದ್ವಿ. ಈ ರೂಟ್ ತುಂಬ ಚೆನ್ನಾಗಿದೆ. ಯಾವುದು ಟ್ರಾಫಿಕ್ ಇಲ್ಲ, ಏನೂ ಇಲ್ಲ, ಒಂದೇ ರೋಟು. ನಾವು ಮೊದಲೆಲ್ಲ ಹೋಗ್ತಾ ಇರುವಾಗ ರೋಡುಗಳೇ ಸರಿ ಇರ್ತಿರಲಿಲ್ಲ. ಈಗೆಲ್ಲ ಹೈವೇ ರೋಡು ಚೆನ್ನಾಗಿ ಆಗಿಬಿಟ್ಟಿದೆ. ನಾವು 6 ಅವರ್ಸ್ ಅಷ್ಟೇ ಜರ್ನಿ ನಮಗೆ ಆಗಿದ್ದು. ರೋಡೆಲ್ಲ ತುಂಬ ಚೆನ್ನಾಗಿದೆ, ಹೋಗ್ಬೋದು ಈ ರೋಟಲ್ಲಿ. ನಾವು ಮಾರ್ನಿಂಗ್ 6 ಬಿಟ್ಟರೆ ನಾವು ಮನೆ ದೇವ್ರಿಗೆ ಹೋಗೋ ಅಷ್ಟೊತ್ತಿಗೆ 12 ಆಗಿಬಿಟ್ಟಿತ್ತು. 6 ಅವರ್ಸ್ ಜರ್ನಿ, ಕರೆಕ್ಟಾಗಿ 6 ಅವರ್ಸು. ಮಧ್ಯದಲ್ಲೇ ಅಲ್ಲಿ ಒಂದು ಕಡೆ ಅಲ್ಲಿ ಟಿಫನ್ ಮಾಡ್ಕೊಂಡ್ವಿ, ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನಮ್ಮ ಮನೆ ದೇವರು ಫ್ರೆಂಡ್ಸ್. ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ನೋಡಿ. ಎಲ್ಲರೂ ಅದೇ ರೀತಿ ಊರಲ್ಲಿಂದ ನಡ್ಕೊಂಡು ಬರ್ತಾರೆ. ಮೊದಲೆಲ್ಲ ನಡ್ಕೊಂಡೇ ಬರ್ತಾಯಿದ್ರು, ಊರವರೆಲ್ಲ ಒಂದೇ ಸರಿ ಬರ್ತಾಯಿದ್ರು. ಈಗೆಲ್ಲ ಅವ್ರವ್ರು ಒಬ್ಬೊಬ್ಬರೇ ಬಂದುಬಿಡ್ತಾರೆ. ಯಾಕಂದರೆ ಮೊದಲಂಗೆ ಯಾರು ಇವಾಗ ಅಷ್ಟು ಪೂಜೆ ಮಾಡೋದಿಲ್ಲ. ಇವಾಗ ಅವ್ರವ್ರವ್ರು ರೆಡಿಯಾಗಿ ಬಂದುಬಿಡ್ತಾರೆ. ಆಮೇಲೆ ಕೆಲವ್ರು ಮಾತ್ರ ಈಗಲೂ ವೆಯ್ಟ್ ಮಾಡಿ ಎಲ್ಲರೂ ಒಂದೇ ಸರಿ ಊರವರೆಲ್ಲ ಒಂದೇ ಸರಿ ಬರ್ತಾರೆ. ಗುಂಪಾಗಿ ಬಂದು ಪೊಂಗಲ್ ಇಟ್ಟು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಾವು ಈ ವರ್ಷ ನಮಗೆ ಪೂಜೆ ಇಲ್ಲ, ಯಾಕೆಂದರೆ ನಮ್ಮ ಮನೆಯಲ್ಲಿ ಒಬ್ಬರು ದೊಡ್ಡವರು ಯಾರೋ ತೀರ್ಕೊಂಡಿದ್ರು ಅಂತ ನಮಗೆ ಪೂಜೆ ಮಾಡ್ತಾಯಿಲ್ಲ ಜಾತ್ರೆಗೆ. ಸುಮ್ಮನೆ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ದೀವಿ. ಇಲ್ಲಾಂದರೆ ನಾವು ಮರಿ ಹೊಡೆದು ಪೂಜೆ ಮಾಡಬೇಕಿತ್ತು. ನಮ್ಮ ಮನೆಯಲ್ಲೆಲ್ಲ ಮಾಡ್ತಾರೆ, ಮರಿ ಹೊಡೆದೇ ಪೂಜೆ ಮಾಡೋದು. ಅಯ್ಯಪ್ಪನಿಗೆ 3 ವರ್ಷಕ್ಕೊಂದು ಸರಿ ಅಲ್ವಾ. ಆದರೆ ಈ ವರ್ಷ ಮಾಡೋಂಗಿಲ್ಲ ಅಂತಂದರು, ಅದಕ್ಕೆ ಮಾಡಿಲ್ಲ. ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ಬಂದುಬಿಟ್ವಿ ಅಷ್ಟೇ. ತೆಂಗಿನಕಾಯಿ ಕೂಡ ಹೊಡಿಲಿಲ್ಲ ನಾವು. ಮತ್ತು ಈ ಕುದುರೆಗಳು ಬಂದು ಇದೇನು ಅಂದರೆ ತಮಿಳ್ನಾಡಲ್ಲಿ ನಮ್ಮ ಮನೆ ದೇವ್ರಿಗೆ ಅಂದರೆ ಎಲ್ಲ ದೇವ್ರುಗಳಿಗೂ ಮಾಡ್ತಾರೆ. ಏನಾದರೂ ಕೂದಲು ತೆಗೆದವಾಗ
ಇಲ್ಲಾಂದರೆ ಮದುವೆ ಆದವಾಗ ಆ ಥರ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೊಂಡು ಅಪ್ಪನಿಗೆ ಕುದುರೆ ಕೊಟ್ಟರೆ ಅಪ್ಪನಿಗೆ ತುಂಬ ಖುಷಿ ಆಗುತ್ತೆ, ತುಂಬ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲೆಲ್ಲ ಅಷ್ಟು ಕುದುರೆಗಳೆಲ್ಲ ಭಕ್ತಾದಿಗಳು ಭಕ್ತಿಯಿಂದ ತಗೊಂಬಂದು ಇಟ್ಬಿಟ್ಟು ಹೋಗ್ತಾರೆ, ದೇವರಿಗೆ ಪೂಜೆ ಮಾಡಿಸ್ಕೊಂಡು. ಆಗ ಅಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಅದರಿಂದ ಎಲ್ಲರೂ ಕುದುರೆಗಳು ತಗೊಂಬಂದು ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಅವರು ಅಡುಗೆ ಅಲ್ಲೇ ಅಕ್ಕಿ ಬೆಲ್ಲ ಎಲ್ಲ ತೊಗೊಂಡು ಬಂದು ಇಟ್ಟು ಪೊಂಗಲ್ ಮಾಡಿ, ಆಮೇಲೆ ಅಕ್ಕಿ ಹಸಿಟ್ಟಿಂದ ತಂಬಿಟ್ಟು ಮಾಡಿ ಅದರಲ್ಲಿ ಆರತಿ ಮಾಡಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಆಮೇಲೆ ಕೂದಲು ತೆಗಿಯೋರೇನಾದರೂ ಇದ್ದರೆ ಅವರೆಲ್ಲರೂ ಕೂದಲು ತೆಗಿಯೋಕ್ಕೆ ಬೇಕು ಅಂದರೆ ಅಲ್ಲಿ ಆವಾಗ ಮರಿ ಹೊಡಿಲೇಬೇಕು. ಆದ್ದರಿಂದ ಅವರೆಲ್ಲರೂ ಇಟ್ಟು ಎಲ್ಲರೂ ಬಂದು ಪೂಜೆ ಮಾಡಿ ಪೊಂಗಲ್ ಮಾಡಿ ಆ ತೀರ್ಥ ಮರಿ ಮೇಲೆ ಹಾಕಿದ್ಮೇಲೆ ಮರಿ ಹೊಡೆದು ಅಲ್ಲೇ ಅಡುಗೆ ಮಾಡೋರು ಅಲ್ಲೇ ಮಾಡ್ತಾರೆ. ಇಲ್ಲಾಂದರೆ ಊರಿಗೆ ಅವ್ರ ಮನೆ ಹತ್ರ ತೊಗೊಂಡೋಗಿ ಅಡುಗೆ ಮಾಡಿ ಎಲ್ಲರಿಗೂ ಪೂಜೆ ಮಾಡಿಸ್ತಾರೆ, ಎಲ್ಲರಿಗೂ ಊಟ ಹಾಕ್ತಾರೆ. ಈ ರೀತಿ ಪೂಜೆ ಮಾಡ್ತಾರೆ. ಈ ದೇವಸ್ಥಾನ ಬಂದು ಊರು ಹೊರಗಡೆ ಇರೋ ದೇವಸ್ಥಾನ, ಊರು ಒಳಗಡೆ ಇಲ್ಲ ಇದು ದೇವಸ್ಥಾನ. ನಮ್ಮ ಮನೆ ದೇವರು ಎಲ್ಲ ಇದೆ. ಈ ರೀತಿ ದೇವರುಗಳೆಲ್ಲ ಊರಿಂದ ಆಚೆನೇ ಇರುತ್ತೆ, ಊರು ಒಳಗಡೆ ಇರೋದಿಲ್ಲ. ಆದ್ದರಿಂದ ಇಲ್ಲಿ 5 ಗಂಟೆ ಆದಮೇಲೆ 6 ಗಂಟೆವರೆಗೂ ಇರ್ತಾರೆ, 6 ಗಂಟೆ ಮೇಲೆ ಯಾರೂ ಇರಲ್ಲ. ಇದೆ ಈ ರೀತಿ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ ದೇವರು. ಈ ಬೆಟ್ಟ ಬಂದು ನಮ್ಮನೆ ಊರಲ್ಲಿ ದೇವಸ್ಥಾನ ಹಿಂದೆನೇ ಇರೋದು. ಬೆಟ್ಟ ಗಡ್ಲಾಡಿ ಅಂತ ನಮ್ಮೂರಲ್ವಾ, ಆ ಊರಲ್ಲೇ ಇರೋದು ಈ ಬೆಟ್ಟ. ಈ ಬೆಟ್ಟದ ಕತೆ ಬಂದು ಆಂಜನೇಯ ಸಂಜೀವಿನಿ ಪರ್ವತ ಎತ್ಕೊಂಡು ಹೋಗುವಾಗ ಒಂದು ಚಿಕ್ಕ ತುಂಡು ಬಿದ್ದು ಇಷ್ಟು ದೊಡ್ಡ ಬೆಟ್ಟ ಆಗಿರೋದು. ಇದು ಬಂದು ನಮ್ಮೂರ ಹತ್ರನೇ ಇರೋದು. ಅದು ಕತೆ. ಇದರಲ್ಲಿ ಸಂಜೀವಿನಿ ಇದೆ ಅಂತ ಇವಾಗಲೂ ನಾವು ಬೆಟ್ಟ ಹುಷಾರಿಲ್ದಿರ ಹತ್ತಿದ್ರೆ ಹುಷಾರಾಗತ್ತೆ ಅನ್ನೋ ಒಂದು ರೂಢಿ ಇದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಅಡುಗೆ ಮಾಡಿ ಅವರೇ ಊಟ ಮಾಡಿಕೊಂಡು ಹೋಗೋರು ಇರ್ತಾರೆ. ಇಲ್ಲ ಅಂದರೆ ಅವರು ಮರಿ ಹೊಡೆದು ಮನೆಗೆ ಎತ್ಕೊಂಡೋಗಿ ಪೂಜೆ ಅಲ್ಲೇ ಅಡುಗೆ ಮಾಡಿ ಎಲ್ಲರಿಗೂ ನೆಂಟರುಗಳಿಗೆಲ್ಲ ಬಡಿಸ್ತಾರೆ. ಆ ರೀತಿಯೂ ಮಾಡ್ತಾರೆ. ಇದು ನಮ್ಮ ಮನೆ ದೇವರು, ತುಂಬ ಶಕ್ತಿ ಇರೋವಂಥ ದೇವರು. ಅಪ್ಪನಿಗೆ ಏನು ಬೇಡ್ಕೊಂಡ್ರು ದೇವರು ಕೊಡ್ತಾನೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದು 5 ಗಂಟೆ ಆಗಿಬಿಟ್ಟಿತ್ತು. ಅಲ್ಲೇ ಸಾಯಂಕಾಲ 5 ಗಂಟೆವರೆಗೂ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಇದ್ದು ಅಲ್ಲೇ ಒಂದು ಸ್ವಲ್ಪ ಅನ್ನ ರಸಮ್ ತಿಂದ್ಕೊಂಡ್ವಿ ಮಧ್ಯಾಹ್ನ. ಆಮೇಲೆ ನಾವು ಹೊರಟಿದ್ದು ಬಂದು ಮರುದಮಲೆ ಅಂತ ಕೊಯಂಬತ್ತೂರು ಡಿಸ್ಟ್ರಿಕ್ಟಲ್ಲಿ ಇರೋದು. ಅದು ಕೊಯಂಬತ್ತೂರು ಹತ್ರನೇ, ಟೌನಿಂದ 15 ಕಿಲೋಮೀಟರ್ಸ್ ಅಷ್ಟೇ. ಆಮೇಲೆ ಅಲ್ಲಿ ನಾವು ಬಂದು ಎಲ್ಲಿ ಊಟ ಮುಗಿಸ್ಕೊಂಡು ಮಧ್ಯದಲ್ಲಿ ಒಂದು ಹತ್ರ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ನಾವು ಬಂದು ದೇವಸ್ಥಾನ ತಲುಪೋ ಅಷ್ಟೊತ್ತಿಗೆ ನೈಟ್ 12 o'clock ಆಗಿಬಿಟ್ಟಿತ್ತು. ಆಮೇಲೆ ಮತ್ತೆ ಅಲ್ಲೇ ರೆಸ್ಟ್ ಮಾಡಿ ಒಂದು ಛತ್ರದಲ್ಲಿ ಮಲ್ಕೊಂಡು ಎಲ್ಲ ರೆಸ್ಟ್ ಮಾಡಿ ಮತ್ತು ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ದೇವಸ್ಥಾನ ಮೆಟ್ಲು ಸ್ವಲ್ಪ ಇದೆ, ಮೆಟ್ಲಿಂದ ಹೋಗೋಣ ಅಂತ ಅಂದ್ಕೊಂಡು ಮತ್ತೆ ಮೆಟ್ಲಿಂದ ಹತ್ತಕ್ಕೆ ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇದೇ ದೇವಸ್ಥಾನ ಮೇಲೆ ಇದೆ, ಇದು ಮೆಟ್ಲು ಹತ್ಕೊಂಡು ಹೋಗೋ ಜಾಗ. ಇಲ್ಲಿ ಬಸ್ಸಲ್ಲಿ ಕೂಡ ಹೋಗ್ಬೋದು, ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ಬೋದು, ವೆಹಿಕಲ್ಸ್ ಇರೋರು ವೆಹಿಕಲ್ಸೂ ಅಲೋ ಮಾಡ್ತಾರೆ, ಹೋಗೋದಕ್ಕೆ ಜಾಗ ಇದೆ. ಆದರೆ ನಾವು ಮೆಟ್ಲಿಂದ ಹತ್ತೋಣ ಅಂತ ಡಿಸೈಡ್ ಮಾಡಿ ಕರ್ಪೂರ ಅಣಿಸಿ ನಮ್ಮ ಹಸ್ಬೆಂಡ್ ತೆಂಗಿನಕಾಯಿ ಹೊಡೆದು ಕರ್ಪೂರ ಅಣಿಸಿ ಎಲ್ಲ ಬೇಡ್ಕೊಂಡು ಮೆಟ್ಲು ಹತ್ತಿದ್ವು. ಇದು ಜಾಸ್ತಿ ಏನಿಲ್ಲ, ಒಂದು 650 ಸ್ಟೆಪ್ಸ್ ಏನೋ ಇದೆ ಅಷ್ಟೇ, ತುಂಬ ದೊಡ್ಡದೇನಿಲ್ಲ, ಮಾಮೂಲಿ.
ರೀತಿ ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ. ಅವರೆಲ್ಲ ಬೇಗ ಬೇಗ ಹೊರಟೋದ್ರು. ನನಗೆ ಕಾಲು ನೋವು ಇರೋದಕ್ಕೆ ನಾನು ಸ್ವಲ್ಪ ನಿಧಾನಕ್ಕೆ ಹತ್ತುತ್ತಾ ಇದ್ದೆ. ಬಸ್ಸಲ್ಲಿ ಅನುಕೂಲನೂ ಇದೆ, ಬಸ್ಸೂ ಹೋಗ್ಬೋದು. ಇದು ಬೆಟ್ಟದ ಹತ್ತುವಾಗ ಮಧ್ಯದಲ್ಲಿ ನಾನು ವಿಡಿಯೋ ಮಾಡಿದೆ. ಅಷ್ಟೇ 650 ಸ್ಟೆಪ್ಸ್ ಅಷ್ಟೇ, ಮುಗೀತು. ಸ್ಟೆಪ್ಸ್ ಎಲ್ಲ ಮುಗೀತು. ದೇವಸ್ಥಾನ ಕಾಣಿಸ್ತಾ ಇದೆ. ಇದು ದೇವಸ್ಥಾನ. ಇನ್ನು ಸ್ವಲ್ಪ ಸ್ಟೆಪ್ಸ್ ಇದೆ, ಅದು ಹತ್ಕೊಂಡು ಹೋದರೆ ಒಳಗಡೆ ದೇವಸ್ಥಾನ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮರುದಮಲೆ ಸುಬ್ರಹ್ಮಣ್ಯ ದೇವಸ್ಥಾನ, ಮುರುಗನ್ ಟೆಂಪಲ್. ಕೊಯಂಬತ್ತೂರು ಟೌನಿಂದ 15 ಕಿಲೋಮೀಟರ್ಸ್ ಅಷ್ಟೇ. ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ. ವಿಡಿಯೋ ಮಾಡಿದ್ರೆ ಫೋನ್ ಕಿತ್ಕೊಂಡ್ಬಿಡ್ತಾರೆ. ನನ್ನ ಫೋನು ಇಸ್ಕೊಂಡ್ಬಿಟ್ರು. ನಾನೆಲ್ಲೋ ವಿಡಿಯೋ ತೆಗ್ದಿದ್ದೀನಿ, ಫೋಟೋ ತೆಗ್ದಿದ್ದೀನಿ ಅಂತ ಗರ್ಭಗುಡಿ ಹತ್ರ ಹೋಗಿ ಫೋಟೋ ತೆಗಿಯೋಕೆ ಹೋದೆ. ಅವ್ರ ಅರ್ಚಕರು ಫೋನ್ ಇಸ್ಕೊಂಡೆಲ್ಲ ಚೆಕ್ ಮಾಡಿದ್ರು, ಯಾವುದು ಫೋಟೋ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟರು. ಈ ರೀತಿ ಆಯಿತು ನಂದು. ತಮಿಳ್ನಾಡಲ್ಲಿ ಎಲ್ಲೂ ಅಷ್ಟೇ ಫೋನ್ಸು ವಿಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ ದೇವ್ರದ್ದು. ದೇವಸ್ಥಾನ ಮುಂದೆ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ದೇವರು ಒಳಗಡೆ ದರ್ಶನ ಮಾಡಿಕೊಂಡು ಬಂದು ಮತ್ತು ಅಲ್ಲಿ ಬೆಳಗ್ಗೆನೇ ಊಟ ಬಡಿಸ್ತಾಯಿದ್ರು. ಪ್ರಸಾದ ಮಾಡ್ತಾರೆ ಫ್ರೆಂಡ್ಸ್. ಬೆಳಗ್ಗೆ 8:30ಗೆಲ್ಲ ಊಟ ಬಡಿಸ್ತಿದ್ರು. ಅನ್ನ ಸಾಂಬಾರು, ರಸಮ್ಮು, ಮಜ್ಜಿಗೆ, ಪಲ್ಯ ಎಲ್ಲ ಊಟ ಮಾಡಿಕೊಂಡು ದೇವ್ರ ದರ್ಶನ ಆದಮೇಲೆ ಊಟ ಮಾಡಿಕೊಂಡು ಮತ್ತೆ ಊರ ಕಡೆ ಹೊರಟ್ವಿ. ಊರ ಕಡೆ ಹೊರಡೋ ಅಷ್ಟೊತ್ತಿಗೆ ಆಗಿತ್ತು ಒಂದು 11 ಗಂಟೆಗೆ ಅಲ್ಲಿಂದ ಬಿಟ್ಟರೆ. ಮತ್ತು ನಾವು ಮಧ್ಯಾಹ್ನ ಊಟ ತಿಂದ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಆಯಿತು. ಮತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಆಗಿತ್ತು ಒಂದು 10 o'clock 10:30 ಆಗಿತ್ತು. ಮತ್ತು ಮಂಚನಹಳ್ಳಿ ರಿಟರ್ನ್ ಆಗಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮಿಸ್ಬಿಟ್ಟು ನಮ್ಮ ಚಾನಲ್ಗೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.